ನೋಡಿ ಈ ಗಿಡದ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಗಿಡ ಗ್ರೋತ್ ಆಗಿಲ್ಲ ಅಂತೇಳಿ, ಗಿಡ ಪ್ರಾಬ್ಲಮ್ ಇದೆ ಅಂತೇಳಿ. ಅದಕ್ಕೆ ಕಾಮೆಂಟ್ಸ್ ಅಲ್ಲಿ ಗುರು ಏನ್ ತಿಳಿದಂಗೆ ಮಾತಾಡ್ತಿದ್ಯಾ, ಬೊಗಳೆ ಬಿಡ್ತೀಯಾ, ಏನದು ಲೈಟಿಂಗ್ಸ್ ಕೊಡ್ಬೇಕಿತ್ತು, ಲೈಟ್ಸ್ ಕೊಟ್ಟಿಲ್ಲ, ಲೈಟಿಂಗ್ ಪ್ರಾಬ್ಲಮ್ಮು, ಚಿಲ್ನೆಸ್ ಇದೆ ಮಂಜಲ್ಲಿ, ನೀವು ಲೈಟಿಂಗ್ ಕೊಡಬೇಕು, ಹಂಗೆ ಹಿಂಗೆ ಅಂತೇಳಿ ಫುಲ್ ಕಾಮೆಂಟು. ಸೊ ಲೈಟಿಂಗ್ ಕೊಡಬೇಕು, ಅದು ನಿಜಾನೇ. ಲೈಟಿಂಗ್ ಇವರು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರು. ಇವರು ಲೈಟಿಂಗ್ ಕೊಟ್ಟು ಗಿಡ ಬರದೆ, ಹೂ ಬರದೆ, ಲಾಸ್ಟಾಗಿ ಹೂಗಳು ಬಂದು ಎಲ್ಲ ಗಿಡ ಹಾಳಾದಾಗೆ ಇವರು ಲೈಟಿಂಗ್ಸ್ ರಿಮೂವ್ ಮಾಡಿದ್ದು. ಸೊ ಗಿಡ ಲೈಟಿಂಗ್ಸ್ ಕೊಟ್ಟು ಕೂಡ ಇವ್ರಿಗೆ ಗಿಡ ಚೆನ್ನಾಗಿ ಗ್ರೋತ್ ಆಗಿಲ್ಲ. ಲೈಟಿಂಗ್ಸು ಕೊಟ್ಟರು, ಗಿಡನ ತುಂಬ ಚೆನ್ನಾಗಿ ಕೇರಾಗೆ ನೋಡ್ಕೊಂಡ್ರು. ಇನ್ನೊಂದು ಡಿಸೆಂಬರ್ ಅಂತೀರಾ ಅಂತಂದ್ರೆ, ಚಲೋ ಪಕ್ಕದ ತೋಟದಲ್ಲಿ ಒಬ್ರು ಬೆಳೆ ಇಟ್ಟಿದ್ರು ಇದಕ್ಕೂ ಮುಂಚೆ 3 ತಿಂಗಳು. ಅವಾಗ ಯಾವ ಚಿಲ್ನೆಸ್ ಇರಲಿಲ್ಲ, ಒಳ್ಳೆ ಲೈಟಿಂಗ್ಸ್ ಕೊಟ್ಟರು, ಆದರೂ ಅವ್ರ ಬೆಳೆ ಬಂದಿಲ್ಲ. ಅವ್ರದ್ದು ಇದಕ್ಕಿಂತ ಮೋಸವಾಗಾಯ್ತು ಬೆಳೆ. ಅವ್ರದ್ದು ಹೂತು 1 ವಾರ 10 ದಿವಸಕ್ಕೆ ಹೂ ಸ್ಟಾರ್ಟ್ ಆಗ್ಬಿಡ್ತು, ಆ ಥರ ಇತ್ತು. ಸೊ ಅದಕ್ಕೆ ಏನು ಮಾಡ್ತೀರಾ, ಅವರು ಲೈಟ್ಸ್ ಪಾಪ ಲಾಸ್ಟ್ವರೆಗೂ ಕೊಟ್ಟು ಚೆಕ್ ಮಾಡಿದ್ರು, ಆಗಿಲ್ಲ. ಸೊ ಸೇಮ್ ಪ್ರಾಬ್ಲಮ್ ಇಲ್ಲೂ ಆಯಿತು. ಇದೂ ಬಂದು ಲೈಟಿಂಗ್ಸ್ ಇಶ್ಯೂ ಅಲ್ಲ, ಲೈಟ್ ಇವರು ಕೊಟ್ಟರು, ತುಂಬ ಚೆನ್ನಾಗಿ ಕೊಟ್ಟರು. ಲೈಟಿಂಗ್ಸ್ ಇಶ್ಯೂ ಅಲ್ಲ, ಗಿಡನೇ ಇಶ್ಯೂ. ಸೊ ನೋಡಿ ಗಿಡ ತಗೊಳ್ಳಿ, ರೈತರಿಗೆ ಪ್ರಾಬ್ಲಮ್ ಆಗಬಾರ್ದು.